ರೇಖಾ ಹತ್ಯೆ ಕೇಸ್ನಲ್ಲಿ ಎಷ್ಟು ಮಂದಿ ಅರೆಸ್ಟ್? ಮೋದಿ ಸಂಪುಟದಲ್ಲಿ ಯಾರ್ಯಾರಿಗೆ ಜಾಕ್ಪಾಟ್? ಸಾಹುಕಾರನ ಮುಂದಿನ ರಾಜಕೀಯ ನಡೆ ಏನು? ಮಂತ್ರಾಲಯದಲ್ಲಿ ತಣ್ಣಗಾಯ್ತ ವರುಣನ ಅಬ್ಬರ. ಮಾಜಿ ಕಾರ್ಪೊರೇಟರ್ ಕೊಲೆಯಲ್ಲಿ ಮಾಲಾ ಮಸಲತ್ತೇನು? ರೇಖಾ ಕದಿರೇಶ್ ಹತ್ಯೆಯ ಕಿಂಗ್ ಪಿನ್ಗಳು ಲಾಕ್ ಆದ್ರ? ಮಾಲಾ ಮತ್ತು ಅರುಳ್ ವಿರುದ್ಧ ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳು ಏನು? ಇದೆಲ್ಲವನ್ನು ನೋಡೋಣ ರೇಖಾ ಮರ್ಡರ್ ಮಿಸ್ಟ್ರಿ ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ ಬಗ್ಗೆ ಕೆದಕಿದಷ್ಟು ಮಾಹಿತಿ ಹೊರಬರ್ತಿದೆ. ಹಂತಕರಿಗೆ ಸಹಕಾರ ನೀಡಿರೋ ಆರೋಪದ ಅಡಿ ಶಂಕಿತರಿಬ್ಬರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಡಿಸೋಜಾ ಹಾಗೂ ರಾಜೇಶ್ನನ್ನ ವಶಕ್ಕೆ ಪಡೆದಿರೋ ಕಾಟನ್ಪೇಟೆ ಪೊಲೀಸರು ಒಂದೊಂದು ವಿಷಯವನ್ನು ಬಯಲಿಗೆ ಇಳಿಯುತ್ತಿದ್ದಾರೆ. ರೇಖಾ ಕದಿರೇಶ್ ಹತ್ಯೆಗೆ ಕಾರಣ ಏನು, ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಬಳಿಕ ಆರೋಪಿಗಳು ಇಡೀ ರಾತ್ರಿ ಸಿಟಿ ರೌಂಡ್ಸ್ ಹೊಡೆದಿದ್ದಾರೆ. ಅತ್ತ ರೇಖಾ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಿದ್ರೆ, ಇತ್ತ ಹಂತಕರು ಡಿಸೋಜಾ ಆಟೋದಲ್ಲಿ ಸ್ಥಳದಿಂದ ಎಸ್ಕೇಪ್ ಆಗಿದ್ರು. ಡಿಸೋಜಾ ತನ್ನ ಆಟೋದಲ್ಲಿ ಪೀಟರ್ ಹಾಗೂ ಸೂರ್ಯನನ್ನ ಕರೆದೊಯ್ದಿದ್ದ. ಇದರ ಜೊತೆಗೆ ಪೀಟರ್ ಜೊತೆ ಸಂಪರ್ಕದಲ್ಲಿದ್ದಕ್ಕೆ ರಾಜೇಶ್ನನ್ನು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ರೇಖಾ ಕದಿರೇಶ್ ಬರ್ಬರ ಹತ್ಯೆಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಿದ್ದು, ರೇಖಾ ನೆತ್ತರು ಹರಿಸಿದವರು ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ. ಕೊಲೆ ಮಾಡೋ ವಿಷಯ ನಮಗೆ ಮೊದಲೇ ಗೊತ್ತಿರಲಿಲ್ಲ, ಕೊಲೆ ಆಗುತ್ತೆ ಅನ್ನೋದೇ ನಮಗೆ ತಿಳಿದಿರಲಿಲ್ಲ ಅಂತ ರೇಖಾ ಕದಿರೇಶ್ ಕೊಲೆ ಆರೋಪಿಗಳು ಹೇಳಿದ್ದಾರೆ. ಪೀಟರ್ ಅಣ್ಣ ಹೇಳಿದಂತೆ ಕೊಲೆಗೆ ಸಹಾಯ ಮಾಡಿದ್ವಿ ಅಂತ ವಿಚಾರಣೆ ವೇಳೆ ಸ್ಟೀಫನ್, ಪುರುಷೋತ್ತಮ್ ಹಾಗೂ ಅಜಯ್ ಬಾಯ್ಬಿಟ್ಟಿದ್ದಾರೆ. ರೇಖಾ ಕದಿರೇಶ್ ಕಗ್ಗೊಲೆಗೆ ಹಿಂದಿನ ರಾತ್ರಿಯೇ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಖಾಕಿ ವಿಚಾರಣೆ ವೇಳೆ ಹಂತಕರು ಹಲವು ವಿಚಾರ ತಿಳಿಸಿದ್ರು. ರೇಖಾ ಹತ್ಯೆ ಹಿಂದಿನ ರಾತ್ರಿ ಪೀಟರ್ ಅಣ್ಣ ನಮಗೆ ಕರೆ ಮಾಡಿದ್ದ. ಒಂದು ಕೆಲಸ ಇದೆ, ನಾಳೆ ಬನ್ನಿ ಅಂತ ಪೀಟರ್ ನಮಗೆ ಹೇಳಿದ್ರು. ಅದರಂತೆ ಬೆಳಗ್ಗೆ ಸೂರ್ಯ ಬಂದು ನಮ್ಮನ್ನ ಕರ್ಕೊಂಡು ಹೋದ ಅಂತ ಸ್ಟೀಫನ್, ಪುರುಷೋತ್ತಮ್, ಅಜಯ್ ಹೇಳಿದ್ದಾರೆ. ಪೀಟರ್ ಮನೆ ಮಹಡಿ ಮೇಲೆ ಕುಳಿತಾಗಲೇ ನಮಗೆ ಕೊಲೆ ವಿಚಾರ ಗೊತ್ತಾಗಿದ್ದು ಅಂತ ಸ್ಟೀಫನ್, ಪುರುಷೋತ್ತಮ್, ಅಜಯ್ ಹೇಳಿದ್ದಾರೆ. ಪೀಟರ್ ಅಣ್ಣ, ನಾನು ರೇಖಾ ಕದಿರೇಶ್ನನ್ನ ಕೊಲೆ ಮಾಡ್ತೀನಿ ಎಂದ್ರು. ನೀವು ನಮಗೆ ಸಹಾಯ ಮಾಡಬೇಕು ಅಂತ ನಮಗೆಲ್ಲ ಸೂಚಿಸಿದ್ರು. ನಿಮಗೆ ಒಳ್ಳೇದು ಮಾಡೋದು ನನ್ನ ಜವಾಬ್ದಾರಿ ಅಂತಾನೂ ಹೇಳಿದ್ರು ಅಂತ ಹಂತಕರು ತಿಳಿಸಿದ್ದಾರೆ. ಅಲ್ಲದೆ ನಾನು ಏನೇನು ಹೇಳ್ತೀನೋ ಅದನ್ನ ಮಾಡಿ ಅಂತ ಪೀಟರ್ ಅಣ್ಣ ಹೇಳಿದ್ರು. ಮೊದಲೇ ಸೂರ್ಯ ಮತ್ತು ಪೀಟರ್ ಅಣ್ಣನ ನಡುವೆ ವಿಚಾರ ಚರ್ಚೆಯಾಗಿತ್ತು. ರೇಖಾ ಹತ್ಯೆ ದಿನ ಬೆಳಗ್ಗೆ ಈ ವಿಚಾರಗಳನ್ನ ನಮಗೆ ವಿವರಿಸಿದ್ರು ಅಂತ ಮರ್ಡರ್ ಪ್ಲಾನ್ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪೊಲೀಸರ ಮುಂದೆ ಆರೋಪಿಗಳು ರೇಖಾ ಕದಿರೇಶ್ ಕೊಲೆ ಸಂಚಿನ ಸತ್ಯ ಕಕ್ಕಿದ್ದಾರೆ. ಕೊಲೆಗೂ ಮೊದಲು ಸಿಸಿ ಕ್ಯಾಮೆರಾ ತಿರುಗಿಸೋಕೆ ಪ್ಲಾನ್ ಮಾಡಿದ್ದು, ಅದರಂತೆ ಸಹಚರರಿಗೆ ಸಿಸಿ ಕ್ಯಾಮೆರಾ ತಿರುಗಿಸೋಕೆ ಪೀಟರ್ ಹೇಳಿದ್ದ. ಹೀಗಾಗಿ ರೇಖಾ ಕದಿರೇಶ್ ಬರೋ ತನಕ ಕಾದಿದ್ದ ಗ್ಯಾಂಗ್ ಊಟ ಹಂಚುವಾಗ ಹೆಚ್ಚು ಜನ ಸೇರಿದ್ರಿಂದ ಸಿಸಿ ಕ್ಯಾಮೆರಾ ತಿರುಗಿಸಿದ್ರು. ಜನ ಕಡಿಮೆ ಆಗ್ಲಿ ಅಂತ ಕಾಯ್ತಿದ್ದ ಪೀಟರ್ ಬಳಿಕ ಅಟ್ಯಾಕ್ ಮಾಡಿದ್ದ. ವಿಚಾರಣೆ ವೇಳೆ ಪುರುಷೋತ್ತಮ್, ಸ್ಟೀಫನ್, ಅಜಯ್ ಭಯಾನಕ ಸತ್ಯ ಬಾಯ್ಬಿಟ್ಟಿದ್ದು, ಮೂವರು ಆರೋಪಿಗಳಿಗೆ ಪೀಟರ್ ವಾರ್ನಿಂಗ್ ಮಾಡಿದ್ದಂತೆ. ನಾವು ಚಾಕು ಚುಚ್ಚಿಲ್ಲ, ಅಟ್ಯಾಕ್ ವೇಳೆ ಗಾರ್ಡ್ ಆಗಿದ್ವು. ಪೀಟರ್ ಅಣ್ಣ ಮನೆಯಿಂದ ಬರ್ತಿದ್ದಂತೆ ನಾವು ಅಲರ್ಟ್ ಆದ್ವಿ ಅಂತ ಪೊಲೀಸರ ವಿಚಾರಣೆಯಲ್ಲಿ ಮೂವರು ಆರೋಪಿಗಳು ಹೇಳಿದ್ದಾರೆ. ರೇಖಾ ಕದಿರೇಶ್ ಹತ್ಯೆಗೆ ಸಹಾಯ ಮಾಡದಿದ್ದರೆ ಪೀಟರ್ ಅಣ್ಣ ನಮ್ಮನ್ನ ಉಳಿಸ್ತಿರಲಿಲ್ಲ ಅಂತ ಪೊಲೀಸರ ಮುಂದೆ ಪುರುಷೋತ್ತಮ್, ಸ್ಟೀಫನ್ ಮತ್ತು ಅಜಯ್ ಹೇಳಿದ್ದಾರೆ. ಪೀಟರ್ ಅಣ್ಣ ಮತ್ತು ಸೂರ್ಯಗೆ ಗಾರ್ಡ್ ಆಗಿ ನಿಂತಿದ್ವು. ಇಬ್ಬರು ರೇಖಾ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲ ಆದ್ಮೇಲೆ ಆಟೋ ಹತ್ತಿ ಅಲ್ಲಿಂದ ಹೊರಟು ಅಂತ ಆರೋಪಿಗಳು ಹೇಳಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕದಿರೇಶ್ ಸಹೋದರಿ ಮಾಲಾ, ಪುತ್ರ ಅರುಳ್ನನ್ನ ಕಾಟನ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೇಖಾ ಹತ್ಯೆ ಕೇಸ್ನಲ್ಲಿ ಮಾಲಾ, ಅರುಳ್ ಪಾತ್ರದ ಬಗ್ಗೆ ಸಾಕ್ಷ್ಯ ಲಭ್ಯವಾಗಿರುವುದಕ್ಕೆ ಇಬ್ಬರನ್ನೂ ಬಂಧಿಸಲಾಗಿದೆ. ಸದ್ಯ ರೇಖಾ ಹತ್ಯೆ ಕೇಸ್ನಲ್ಲಿ ಇಲ್ಲಿವರೆಗೂ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ರೇಖಾ ಹತ್ಯೆ ಆಗ್ತಿದ್ದಂತೆ ಮೊಬೈಲ್ ಎಸೆದು ಪರಾರಿಯಾದ್ರ? ಪ್ಲಾನ್ ಫೇಲ್ ಆಗಿದ್ದಕ್ಕೆ ಲಾಕ್ ಆದ್ರ ಹಂತಕರು? ನಂಬರ್ ಟ್ರೇಸ್ ಮಾಡಿ ಖೆಡ್ಡಾಗೆ ಬೀಳಿಸಿದ್ರ ಪೊಲೀಸರು? ಇದೆಲ್ಲವನ್ನು ನೋಡೋಣ ಹಂತಕರ ಹಕೀಕತ್ತು ನ್ಯೂಸ್ ಟಾಪ್ 9 ನಲ್ಲಿ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬರ್ತಿದೆ. ಘಟನೆ ನಡೆದ 24 ಗಂಟೆಯಲ್ಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು, ಬೆಂಗಳೂರು ಸಿಟಿ ಫುಲ್ ರೌಂಡ್ ಹಾಕಿದ್ದ ಹಂತಕರಿಗೆ ಖಾಕಿ ಖೆಡ್ಡ ತೋಡಿದ್ದೇ ರಣರೋಚಕವಾಗಿದೆ. ಕೊಲೆ ನಂತರ ಆರೋಪಿಗಳ ಒಂದೊಂದು ಹೆಜ್ಜೆ ಹೇಗಿತ್ತು ಅನ್ನೋದನ್ನ TV9 ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ.
ರೇಖಾ ಕದಿರೇಶ್ರನ್ನ ಹಾಡಹಗಲೇ ಬರ್ಬರವಾಗಿ ಕೊಂದಿದ್ದ ಹಂತಕರು ಜೈಕಾರ ಹಾಕಿದ್ರು. ರೇಖಾರನ್ನ ಕೊಲೆ ಮಾಡಿದ ಕೂಡಲೇ ಕದಿರೇಶ್ಗೆ ಜೈ ಎಂದು ಕೂಗಿದ್ರು. ರೇಖಾಳೆ ಕದಿರೇಶ್ರನ್ನ ಕೊಲೆ ಮಾಡಿಸಿದ್ದು ಎಂದು ಪೀಟರ್ಗೆ ಮಾಲಾ ನಂಬಿಸಿದ್ಲು. ಆ ಸೇಡಿನಿಂದಲೇ ಕೊಲೆ ಮಾಡಿದ ಸ್ಪಾಟ್ನಲ್ಲೇ ಕದಿರೇಶ್ಗೆ ಜೈಕಾರ ಹಾಕಿದ್ರು. ಬಳಿಕ ಆರೋಪಿಗಳು ಆಟೋದಲ್ಲಿ ಎಸ್ಕೇಪ್ ಆಗಿದ್ರು. ಸ್ಕೆಚ್ ಹಾಕಿದಂತೆ ರೇಖಾ ಕದಿರೇಶ್ರನ್ನ ಕೊಂದಿದ್ದ ಹಂತಕರು ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ರು. ಸ್ಥಳದಿಂದ ಡಿಸೋಜಾ ಎಂಬವನ ಆಟೋದಲ್ಲಿ ಪರಾರಿಯಾಗಿದ್ದ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ಸಿಗಬಾರ್ದು ಅಂತ ತಮ್ಮ ಮೊಬೈಲ್ಗಳನ್ನ ಬಿಸಾಡಿ ಪ್ರಯಾಣ ಬೆಳೆಸಿದ್ರು. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ 2 ಗುಂಪುಗಳಾಗಿ ಪರಾರಿಯಾಗಿದ್ರು. ರೇಖಾರನ್ನ ಮನಬಂದಂತೆ ಚುಚ್ಚಿ ಕೊಂದಿದ್ದ ಪೀಟರ್ ಮತ್ತು ಸೂರ್ಯ ಒಂದು ಗುಂಪಾಗಿ ಎಸ್ಕೇಪ್ ಆಗಿದ್ರು. ಮತ್ತೊಂದು ಕಡೆ ಅಜಯ್ ಸ್ಟೀಫನ್ ಪುರುಷೋತ್ತಮ್ ಪರಾರಿಯಾಗಿದ್ರು. ಡಿಸೋಜಾ ಆಟೋದಲ್ಲೇ ಸ್ಯಾಟಲೈಟ್ನಲ್ಲಿರೋ ಆತನ ಮನೆಗೆ ಹೋಗಿದ್ದ ಪೀಟರ್ ಸೂರ್ಯ ನಂತರ ನಾಯಂಡಹಳ್ಳಿ ಕಡೆಗೆ ತೆರಳಿದ್ರು. ನಾಯಂಡಹಳ್ಳಿಯಿಂದ ಮತ್ತೆ ಆಟೋದಲ್ಲಿಯೇ ಬನಶಂಕರಿ ಕಡೆ ತೆರಳಿ ಲೂಧಿ ಎಂಬಾತನ ಮನೆಯಲ್ಲಿ ಕೆಲ ಹೊತ್ತು ರೆಸ್ಟ್ ಮಾಡಿದ್ರು. ಹಾಡಹಗಲೇ ರಕ್ತದೋಕುಳಿ ಆಡಿದ್ದ ಹಂತಕರು ಬೆಂಗಳೂರಿನ ಬನಶಂಕರಿಯಲ್ಲಿರೋ ಲೂಧಿ ಎಂಬಾತನ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ರು. ಬಳಿಕ ಮತ್ತೆ ಜರ್ನಿ ಶುರು ಮಾಡಿದ್ದ ಪಾತಕಿಗಳು ನಿರಂತರವಾಗಿ ಪ್ರಯಾಣಿಸಿದ್ರು. ಲೂಧಿ ಮನೆಯಿಂದ ಆಸ್ಟಿಂಗ್ ಟೌನ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮುಖ ಮಾಡಿದ್ರು. ಅಲ್ಲಿಂದ ತಮಿಳುನಾಡಿಗೆ ತೆರಳಲು ಸ್ಕೆಚ್ ಹಾಕಿದ್ದ ಹಂತಕರ ಪ್ಲಾನ್ ವರ್ಕೌಟ್ ಆಗಲಿಲ್ಲ. ಮಾಜಿ ಕಾರ್ಪೊರೇಟರ್ ರೇಖಾರನ್ನ ಬರ್ಬರವಾಗಿ ಕೊಂದಿದ್ದ ಪೀಟರ್ ಮತ್ತು ಸೂರ್ಯ ತಮಿಳುನಾಡಿನಲ್ಲಿ ತಲೆಮರೆಸಿಕೊಳ್ಳೋ ಪ್ಲಾನ್ ಮಾಡಿದ್ರು. ಆದ್ರೆ ತಮಿಳುನಾಡಿಗೆ ಎಂಟ್ರಿ ಕೊಡೋದು ಅಷ್ಟು ಸುಲಭವಾಗಲಿಲ್ಲ. ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮತ್ತೆ ಹುಸ್ಕೂರಿನತ್ತ ಅದೇ ಆಟೋದಲ್ಲಿ ಪ್ರಯಾಣಿಸಿದ್ರು. ಆರೋಪಿಗಳು ಹುಸ್ಕೂರಿನಲ್ಲಿರುವಾಗಲೇ ಪೊಲೀಸರ ತನಿಖೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿತ್ತು. ರೇಖಾ ಹಂತಕರು ಮಾಡಿದ ಎಡವಟ್ಟಿನಿಂದಲೇ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಹುಸ್ಕೂರಿನಿಂದ ರೌಡಿ ಶೀಟರ್ ಒಬ್ಬನಿಗೆ ಪೀಟರ್ ಕರೆ ಮಾಡಿದ್ದ. ವ್ಯಕ್ತಿಯೊಬ್ಬನ ಮೊಬೈಲ್ ಪಡೆದು ಫೋನ್ ಮಾಡಿದ್ದ. ಆದರೆ ಕರೆ ಸ್ವೀಕರಿಸಿದ ರೌಡಿ ಶೀಟರ್ ಆಗ ಪೊಲೀಸರ ವಶದಲ್ಲಿದ್ದ. ರಾತ್ರೋರಾತ್ರಿ ಠಾಣೆಗೆ 39 ಜನರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ರು. ಪೊಲೀಸರ ವಶದಲ್ಲಿರುವಾಗಲೇ ಪೀಟರ್ ರೌಡಿ ಶೀಟರ್ಗೆ ಕರೆ ಮಾಡಿದ್ದ. ರೇಖಾ ಹತ್ಯೆ ಬಳಿಕ ಎಸ್ಕೇಪ್ ಆಗಲು ಹಂತಕರು ಖತರ್ನಾಕ್ ಪ್ಲಾನ್ ಮಾಡಿದ್ರು. ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಆರೋಪಿಗಳ ಸುಳಿವೇ ಸಿಕ್ಕಿರಲಿಲ್ಲ. ಆದರೆ ರೌಡಿ ಶೀಟರ್ಗೆ ಪೀಟರ್ ಕರೆ ಮಾಡ್ತಿದ್ದಂತೆ ಲೊಕೇಶನ್ ಪರಿಶೀಲಿಸಿದ್ದಾಗ ಹಂತಕರು ಹುಸ್ಕೂರು ಬಳಿ ಇರೋದು ಪತ್ತೆಯಾಗಿತ್ತು. ಹೀಗಾಗಿ ಸೆಂಟ್ರಲ್ ರೇಂಜ್ ಐಜಿಪಿ ಚಂದ್ರಶೇಖರ್ ಸಹಾಯ ಪಡೆದ ಪೊಲೀಸರು ಆರೋಪಿಗಳು ಎಸ್ಕೇಪ್ ಆಗದಂತೆ ಗಡಿಭಾಗದಲ್ಲಿ ಭದ್ರತೆ ಹೆಚ್ಚಿಸಿದ್ರು. ರೇಖಾ ಹಂತಕರ ಸುಳಿವು ಸಿಗುತ್ತಲೇ ತನಿಖಾ ತಂಡ ಹುಸ್ಕೂರಿಗೆ ತೆರಳಿತ್ತು. ಆದರೆ ಕೇವಲ 6 ನಿಮಿಷಗಳ ಅಂತರದಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳು ಆಟೋದಲ್ಲೇ ಸಿಟಿ ರೌಂಡ್ಸ್ ಹಾಕ್ತಿದ್ದಿದ್ದು ಪತ್ತೆಯಾಗಿತ್ತು. ಹೀಗಾಗಿ ಮಾಗಡಿ ರೋಡ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ರನ್ನ ಟಿಎಂಸಿಗೆ ಕಳುಹಿಸಲಾಗುತ್ತೆ. ಅಲ್ಲಿ ರಸ್ತೆಯಲ್ಲಿ ಆಟೋ ಮೂವ್ಮೆಂಟ್ ವಾಚ್ ಮಾಡಲು ಸೂಚಿಸಲಾಗಿತ್ತು. ಆಟೋ ಮೂವ್ಮೆಂಟ್ ಗಮನಿಸಿದ್ದ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತನಿಖಾಧಿಕಾರಿಗೆ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಿದ್ರು. ಮನೆಯೊಂದು 3 ಬಾಗಿಲು ಆಯ್ತಾ ಕಾಂಗ್ರೆಸ್ ಮತ್ತೆ ಶುರುವಾಯ್ತಾ ದಲಿತ ಸಿಎಂ ಚರ್ಚೆ. ಕೆಪಿಸಿಸಿ ಶಿಸ್ತು ಸಮಿತಿ ಸಭೆಯಲ್ಲಿ ಚರ್ಚಿಸಿದ್ದು ಏನು? ಇದೆಲ್ಲವನ್ನೂ ನೋಡೋಣ. ಪಟ್ಟಕ್ಕಾಗಿ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ಮತ್ತೆ ಮಂತ್ರಿ ಸ್ಥಾನ ಪಡೆಯಲು ಪಟ್ಟು ಹಿಡಿದಿರುವ ರಮೇಶ್ ಜಾರಕಿಹೊಳಿ ರಣತಂತ್ರ ಹೆಣೆದಿದ್ದು ಸಾಹುಕಾರ್ ನಡೆ ದಿನದಿನಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಮುಂದಿನ 2-3 ದಿನದಲ್ಲೇ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಳುವ ಸಾಧ್ಯತೆ ಇದ್ದು ರಮೇಶ್ ಜಾರಕಿಹೊಳಿ ರಾಜ್ಯ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ ಅನ್ನೋದು ನಿಗೂಢವಾಗಿದೆ. ಮಠಗಳಿಗೆ ಭೇಟಿ, ಸ್ವಾಮೀಜಿಗಳ ಜೊತೆ ಚರ್ಚೆ, ಫಡ್ನವೀಸ್ ಜೊತೆ ತಂತ್ರ ರೂಪಿಸಿದ್ದು ಸರ್ಕಾರಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಸಿ ತುಪ್ಪವಾಗಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶೀಘ್ರದಲ್ಲೇ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರನ್ನ ಭೇಟಿ ಮಾಡಲಿದ್ದಾರೆ. 2-3 ದಿನದಲ್ಲಿ ಬೆಂಗಳೂರಿನಲ್ಲಿ ನಾಯಕರ ಭೇಟಿಯಾಗಿ ಬಳಿಕ ಮಹತ್ವದ ರಾಜಕೀಯ ನಿರ್ಧಾರ ಪ್ರಕಟಿಸಲಿದ್ದಾರೆ. ಮಂತ್ರಿಗಿರಿಗಾಗಿ ಈಗಾಗಲೇ ಒತ್ತಡ ತಂತ್ರಕ್ಕೆ ಮೊರೆ ಹೋಗಿರುವ ಜಾರಕಿಹೊಳಿ ಸ್ವಾಮೀಜಿಗಳ ಮೂಲಕ ಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಹೋದರರ ಸಲಹೆಯಂತೆ ಮುಂದಿನ ವಾರ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬ್ಯಾಟಿಂಗ್ ಮಾಡಿದ್ದಾರೆ. ಯಡಿಯೂರಪ್ಪರನ್ನ ಕೊಂಡಾಡಿದ ಸಚಿವ ಸುಧಾಕರ್ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕೊರೋನಾ ವೇಳೆ ಸಿಎಂ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದು ಇನ್ನೂ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಈ ವಾರದಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಲಿದ್ದಾರೆ ಅಂತ ಹೇಳಿದರು.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ದಳ್ಳೂರಿ ಮತ್ತೆ ಭುಗಿಲೆದ್ದಿದೆ. ಎಲೆಕ್ಷನ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಕಚ್ಚಾಟ ನಡೀತಾ ಇದ್ದು ದಿಗ್ಗಜ ನಾಯಕರ ಕಿತ್ತಾಟದಿಂದ ಕಿಚ್ಚು ಹೆಚ್ಚಾಗಿದೆ. ಭಿನ್ನಮತದಿಂದ ಕಾಂಗ್ರೆಸ್ ಈಗ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಣದ ಜಿದ್ದಾಜಿದ್ದಿನ ನಡುವೆ ಕಾಂಗ್ರೆಸ್ನಲ್ಲಿ 3ನೇ ಬಣ ಸಿಡಿದೆದ್ದಿದೆ. ಕಾಂಗ್ರೆಸ್ನಲ್ಲಿ ನಾಯಕರ ದೆಹಲಿ ಯಾತ್ರೆ ಮುಂದುವರೆದಿದೆ. ಬಿಕೆ ಹರಿಪ್ರಸಾದ್ ಇಂದು ದೆಹಲಿಗೆ ತೆರಳಲಿದ್ದು ರಾಹುಲ್ ಗಾಂಧಿ ಭೇಟಿ ಆಗಲಿದ್ದಾರೆ. ರಾಹುಲ್ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ. ಸಿಎಂ ಹೇಳಿಕೆ ವಿಚಾರವಾಗಿ ನಿನ್ನೆಯಷ್ಟೇ ಕಾಂಗ್ರೆಸ್ನ 3ನೇ ಗುಂಪು ಸಭೆ ನಡೆಸಿತ್ತು. ಪರಮೇಶ್ವರ್, ಹರಿಪ್ರಸಾದ್, ಮುನಿಯಪ್ಪ ಸಭೆ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ದೆಹಲಿ ವಿಮಾನ ಹತ್ತಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನ 3ನೇ ಬಣ ಮತ್ತೆ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆಗಳಿವೆ. ಹೀಗಾಗಿ ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್, ಮುನಿಯಪ್ಪ ಈಗಾಗಲೇ ದಲಿತ ನಾಯಕರ ಸಂಪರ್ಕ ಶುರು ಮಾಡಿದ್ದಾರೆ. ಅಹಿಂದಕ್ಕೆ ಟಾಂಗ್ ಕೊಡೋದಕ್ಕೆ ದಲಿತ ಸಮ್ಮೇಳನ ನಡೆಸೋದಕ್ಕೆ ಈ ಹಿಂದೆ ತೀರ್ಮಾನಿಸಲಾಗಿತ್ತು. ಆದರೆ ಕೊರೋನಾದಿಂದಾಗಿ 3ನೇ ಬಣ ಯೋಜನೆ ಮೊಟಕುಗೊಳಿಸಿತ್ತು. ಇದೀಗ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿರೋದ್ರಿಂದ ದಲಿತ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಶಾಮನೂರು ಶಿವಶಂಕರಪ್ಪ ಕೂಡ ಸಿಎಂ ಆಗೋದಕ್ಕೆ ರೆಡಿ ಅನ್ನೋ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆಗೆ ಎಸ್ಎಸ್ ಮಲ್ಲಿಕಾರ್ಜುನ್ ವ್ಯಂಗ್ಯವಾಡಿದ್ದಾರೆ. ನಮ್ಮಪ್ಪ ಸಿಎಂ ಆಗೋದಕ್ಕೆ ಬಿಜೆಪಿಯವರು ಬೆಂಬಲಿಸ್ತಾರಾ, ಕಾಂಗ್ರೆಸ್ಗೆ ಬಿಜೆಪಿಯವರು ಬೆಂಬಲ ನೀಡ್ತಾರಂತ ಪ್ರಶ್ನಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂಸ್ಕೃತಿ ಇದೆ. ಹಿರಿತನ ಹಾಗೂ ಶಾಸಕರು ಆರಿಸಿದ ವ್ಯಕ್ತಿ ಸಿಎಂ ಆಗ್ತಾರೆ. ಈಗಲೇ ಸಿಎಂ ಅಭ್ಯರ್ಥಿ ಅಂತ ನಮ್ಮಲ್ಲಿ ಘೋಷಿಸಲ್ಲ ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ರೇಸ್ಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಈಗಲ್ಲ, ಕಾಂಗ್ರೆಸ್ ಹುಟ್ಟಿದಾಗಿನಿಂದಲೂ ರೇಸ್ ಇದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ದಲಿತ ಪರ, ಅಲ್ಪಸಂಖ್ಯಾತರ ಪರ ಅಂತಾರೆ. ಆದರೆ ಅದೆಲ್ಲ ಬರೀ ವೋಟ್ ಬ್ಯಾಂಕ್ ಅಷ್ಟೇ. ಕಾಂಗ್ರೆಸ್ನವರು ಯಾವ ದಲಿತರನ್ನ ಸಿಎಂ ಮಾಡಿದ್ದಾರೆ, ಇಲ್ಲಿವರೆಗೆ ಯಾರನ್ನ ಉದ್ಧಾರ ಮಾಡಿದ್ದಾರೆ ಅಂತ ಸುಧಾಕರ್ ಪ್ರಶ್ನಿಸಿದ್ದಾರೆ. ಕೆಪಿಸಿಸಿಯ ಶಿಸ್ತು ಸಮಿತಿ ಸಭೆಯಲ್ಲಿ ಪಕ್ಷದ ನಿಲುವಿನ ವಿರುದ್ಧ ಹೇಳಿಕೆ ಕೊಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗಿದೆ. ಸಿದ್ದರಾಮಯ್ಯ ಮುಂದಿನ ಸಿಎಂ ಅಂತ ರಾಮಪ್ಪ, ಜಮೀರ್ ಅಹ್ಮದ್, ಭೀಮಾ ನಾಯ್ಕ್, ತುಕಾರಾಂ ಸೇರಿದಂತೆ ಇತರರು ಹೇಳಿದ್ದರು. ಹೀಗಾಗಿ ಶಿಸ್ತು ಸಮಿತಿ ಸಭೆಯಲ್ಲಿ ಅಶಿಸ್ತಿಗೆ ಕಡಿವಾಣದ ಬಗ್ಗೆ ಚರ್ಚಿಸಿದ್ದಾರೆ. ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್, ಸದಸ್ಯರಾದ ಕೆಬಿ ಕೋಳಿವಾಡ, ನಿವೇದಿತ್ ಆಳ್ವಾ ಭಾಗಿಯಾಗಿದ್ದರು. ಬೆಳಗಾವಿ ಸಾಹುಕಾರನ ಮುಂದಿನ ರಾಜಕೀಯ ನಡೆ ಏನು? ಯಾರ ಸಂಪರ್ಕಕ್ಕೂ ಸಿಗದೆ ಒಳಗೊಳಗೆ ಮಾಡ್ತಿದ್ದಾರಾ ಪ್ಲಾನ್? ಫಡ್ನವೀಸ್ ಮೂಲಕ ದಾಳ ಉರುಳಿಸ್ತಿದ್ದಾರಾ ರಮೇಶ್ ಜಾರಕಿಹೊಳಿ? ಇದೆಲ್ಲವನ್ನು ನೋಡೋಣ ಪೊಲಿಟಿಕಲ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಮುಂದಿನ ರಾಜಕೀಯ ನಡೆ ಬಗ್ಗೆ ರಮೇಶ್ ಜಾರಕಿಹೊಳಿ ನಿಗೂಢ ಹೆಜ್ಜೆ ಇಡ್ತಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೀಟಿಂಗ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ರಮೇಶ್ ಜಾರಕಿಹೊಳಿ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಸುತ್ತೂರು ಶ್ರೀ ಆರ್ಎಸ್ಎಸ್ ನಾಯಕರ ಭೇಟಿ ಬಳಿಕ ಇದೀಗ ಬಾಲಚಂದ್ರ, ಲಖನ್ ಜಾರಕಿಹೊಳಿ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಚರ್ಚೆಯಲ್ಲಿ ಮುಂದಿನ ರಾಜಕೀಯ ನಡೆ ಬಗ್ಗೆ ತೀರ್ಮಾನಿಸುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಬಿಜೆಪಿ ನಾಯಕರು ಬಾಲಚಂದ್ರ ಜಾರಕಿಹೊಳಿ ಸಂಪರ್ಕಿಸುತ್ತಿದ್ದಾರೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯೋಕೆ ಹೇಳಿ ಅಂತ ಬಾಲಚಂದ್ರಂಗೆ ಸಲಹೆಯನ್ನ ನೀಡುತ್ತಿದ್ದಾರೆ. ನಾಳೆ ಕ್ಷೇತ್ರದಲ್ಲಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಮೇಶ್ ಭಾಗಿಯಾಗ್ತಿದ್ದು, ನಾಡಿದ್ದು ಮತ್ತೆ ಮುಂಬೈಗೆ ತೆರಳುವ ಸಾಧ್ಯತೆ ಇದೆ. ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಪಡೆದ ಬಳಿಕ ಮುಂಬೈನಲ್ಲಿ ಫಡ್ನವೀಸ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಫಡ್ನವೀಸ್ ಮೂಲಕ ಹೈಕಮಾಂಡ್ ಬಳಿ ಸಮಯಾವಕಾಶ ಕೇಳುವ ಸಾಧ್ಯತೆಯೂ ಇದೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಮ್ಯಾನ್ ಎಟ್ ದಿ ಟಾಪ್ ಆಲ್ವೇಸ್ ಲೋನ್ಲಿ ಅಂತ ಸಿಎಂ ಬಗ್ಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಾವಾಗಲೂ ಮೌನವಾಗಿ ಇರ್ತಾರೆ, ಏಕಾಂಗಿ ಇರಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಆಡಳಿತ ನಡೆಸಬೇಕಾಗಿರೋರು ಆಡಳಿತದ ಚುಕ್ಕಾಣಿ ಹಿಡಿದಾಗ ಹೇಗೆ ಇರಬೇಕು ಎಂಬುದು ಬೇರೆಯವರಿಗೆ ಮಾದರಿಯಾಗಿರ್ತಾರೆ. ಇತ್ತೀಚೆಗೆ ಯಡಿಯೂರಪ್ಪ ಪರ ನಿಂತು ಕೆಲಸ ಮಾಡುವವರನ್ನ ನಾವು ನೋಡಿದ್ದೇವೆ. ಸಿಎಂ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡ್ತಿದ್ದಾರೆ ಎಂದರು. ಕೊರೋನಾ ಸಂಕಷ್ಟದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋ ಹೊಲಸು ಬೇಕಿರಲಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುವುದು ಸರ್ಕಾರದ ಆದ್ಯತೆ ಆಗಬೇಕಿತ್ತು. ಕೆಲವರು ಸಿಎಂ ಬದಲಾವಣೆ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರಲ್ಲಿಯೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ದುರಾಸೆ ಇರಬಾರ್ದು ಅಂದ್ರು.
ಮುಂದಿನ ಸಿಎಂ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗುತ್ತೆ. ಹೀಗಾಗಿ ಕೆಲವು ಶಾಸಕರು ನೀಡಿರುವ ಹೇಳಿಕೆ ಬಗ್ಗೆ ಚರ್ಚಿಸಿದ್ದೇವೆ ಅಂತ ಕೆಪಿಸಿಸಿ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ತಿಳಿಸಿದ್ರು. ಶಾಸಕರು ಏನು ಹೇಳಿದ್ದಾರೆಂಬ ಮಾಹಿತಿ ಸಂಗ್ರಹಿಸಬೇಕು. ಹೀಗಾಗಿ ಮುಂದಿನ ವಾರಕ್ಕೆ ಸಭೆಯನ್ನ ಮುಂದೂಡಿದ್ದೇವೆ. ಸಾರ್ವಜನಿಕವಾಗಿ ಹೇಳಿಕೆ ಕೊಡುವ ಅಧಿಕಾರ ಶಾಸಕರಿಗಿಲ್ಲ. ಪಕ್ಷಕ್ಕೆ ಬಂದ ಮೇಲೆ ಪಕ್ಷದ ಸಂಪ್ರದಾಯ ಅನುಸರಿಸಬೇಕು. ಮೊದಲೇ ಕಾಂಗ್ರೆಸ್ ಪಕ್ಷ ಬೆಳೆದಿದ್ದೇ ಶಿಸ್ತಿನಿಂದ ಅಂದ್ರು. ಮುಂದಿನ ಸಿಎಂ ವಿಚಾರವಾಗಿ ಹೇಳಿಕೆ ನೀಡಿದ ಶಾಸಕರಿಗೆ ನೋಟಿಸ್ ಕೊಡ್ತೀವಿ ಅಂತ ಬೆಕ್ಕಳ್ಳೂರಿನಲ್ಲಿ ಶಿಸ್ತು ಸಮಿತಿ ಸದಸ್ಯ ಕೆಬಿ ಕೋಳಿವಾಡ ಹೇಳಿದ್ದಾರೆ. ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಶಿಸ್ತು ಸಮಿತಿ ಬಗ್ಗೆ ಯಾರು ಲಘುವಾಗಿ ಪರಿಗಣಿಸಬೇಡಿ. ಮೊದಲಿಗಿಂತಲೂ ಬಿಗಿ ಕ್ರಮ ಕೈಗೊಳ್ತೀವಿ. ಇಂಥ ಹೇಳಿಕೆಗಳು ಪಕ್ಷದಲ್ಲಿ ಗುಂಪುಗಾರಿಕೆ ಸೃಷ್ಟಿಸುತ್ತವೆ ಅಂತ ಕೋಳಿವಾಡ ತಿಳಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಬಿಡಲ್ಲ ಅಂತ ಶಾಸಕ ಇಕ್ಬಾಲ್ ಅನ್ಸಾರಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅನಾರೋಗ್ಯ ಇರೋದ್ರಿಂದ ಕೆಲ ಕಾರ್ಯಕ್ರಮಕ್ಕೆ ಗೈರಾಗಿದ್ದೇನೆ. ಕಾಂಗ್ರೆಸ್ಗೆ ನಾನು ರಾಜೀನಾಮೆ ನೀಡುವುದು ಕೇವಲ ವದಂತಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯುತ್ತೇನೆ ಅಂತ ಆಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಬಗ್ಗೆ ತೀವ್ರ ಚರ್ಚೆ ನಡೆದಿರೋ ಬೆನ್ನಲ್ಲೇ ಎಚ್ಎಂ ರೇವಣ್ಣ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಖರ್ಗೆ ಅಂತ ಹಿರಿಯ ನಾಯಕರಿದ್ದಾರೆ. ಕಾಂಗ್ರೆಸ್ 130 ವರ್ಷಗಳ ಹಳೆಯ ಪಾರ್ಟಿ. ಎಲ್ಲವನ್ನೂ ಜನರು ತೀರ್ಮಾನಿಸುತ್ತಾರೆ. ಸಿಎಂ ಚರ್ಚೆ ಇಲ್ಲಿಗೆ ನಿಲ್ಲಲಿ. ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು ಕೂಗಾಡುವುದು ಬೇಡ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋಣ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಎಂದರು. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋದ 17 ಮಂದಿಯೂ ನೆಮ್ಮದಿಯಾಗಿಲ್ಲ ಅಂತ ದಾವಣಗೆರೆಯಲ್ಲಿ ಎಚ್ಎಂ ರೇವಣ್ಣ ಹೇಳಿದ್ರು. ಅವರ ಮನಸ್ಥಿತಿಗಳು ಬದಲಾಗಿವೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಕೇಳಿ ಗೊತ್ತಾಗತ್ತೆ. ಅವರೆಲ್ಲ ಮತ್ತೆ ಕಾಂಗ್ರೆಸ್ಗೆ ಬರುವುದು ಬಿಡೋದು ಪಕ್ಷ ತೀರ್ಮಾನಿಸುತ್ತೆ ಎಂದಿದ್ದಾರೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ? ಕೇರಳ ಸರ್ಕಾರಕ್ಕೆ ವಾಟಾಳ್ ಕೊಟ್ಟ ವಾರ್ನಿಂಗ್ ಏನು? ಜನಪ್ರತಿನಿಧಿಗಳೇ ಕೊರೋನಾ ನಿಯಮ ಉಲ್ಲಂಘಿಸಿದ್ರಾ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಎಡಬಿಡದೆ ಸುರಿತಿರುವ ಮಳೆಯಿಂದ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಿವೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾರ್ವಜನಿಕರು ಪರದಾಡ್ತಿದ್ದಾರೆ. ಕಳೆದ ವಾರವಷ್ಟೇ ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿತ್ತು. ಇದೀಗ ಮತ್ತೆ ಮಳೆ ಹೆಚ್ಚಾಗಿದ್ದು ನದಿ ತಟದ ಜನರಿಗೆ ಆತಂಕ ಶುರುವಾಗಿದೆ. ಕಾಸರಗೋಡು ಜಿಲ್ಲೆಯ ಹಲವು ಗ್ರಾಮಗಳ ಹೆಸರನ್ನ ಬದಲಾಯಿಸೋಕೆ ಕೇರಳ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಕನ್ನಡದಲ್ಲಿನ ಹೆಸರನ್ನ ಬದಲಾಯಿಸಿದರೆ ಕೇರಳ ಗಡಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಯಾವುದೇ ಕಾರಣಕ್ಕೂ ಕೇರಳದವರು ಕರ್ನಾಟಕಕ್ಕೆ ಬರಲು ಬಿಡೋದಿಲ್ಲ ಅಂತ ಕಿಡಿಕಾರಿದ್ರು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ಕಮ್ಮನಹಳ್ಳಿಯಲ್ಲಿಂದು ಜೆಡಿಎಸ್ ವತಿಯಿಂದ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಎಚ್ಡಿಕೆ ವಿತರಿಸುವ ಫುಡ್ ಕಿಟ್ ಪಡೆಯೋಕೆ ಜನರ ದಂಡೆ ಹರಿದು ಬಂದಿತ್ತು. ಈ ವೇಳೆ ಮಾಸ್ಕ್ ಧರಿಸದೆ, ಅಂತರ ಇಲ್ಲದೆ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ರು. ಅಷ್ಟೇ ಅಲ್ಲದೆ ಫುಡ್ ಕಿಟ್ಗಾಗಿ ಸಾವಿರಾರು ಮಂದಿ ಮುಗಿಬಿದ್ದಿದ್ದು ನೂಕುನುಗ್ಗಲು ಉಂಟಾಗಿತ್ತು. ಕೆರೆಗಳನ್ನು ಉಳಿಸುವಂತೆ ಸಿಎಂ ಟ್ವೀಟ್ಗೆ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ನೂರಾರು ಕೆರೆ ನುಂಗಿ ನೀರು ಕುಡಿದಿರೋದೇ ಬಿಜೆಪಿಯವರು. ಮುಖ್ಯಮಂತ್ರಿಗಳ ಟ್ವೀಟ್ ನೋಡಿ ನಮಗೆ ನಗು ಬರುತ್ತೆ. ಕೆಂಪೇಗೌಡರ ಹೆಸರಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಕೆರೆ ನುಂಗಿ ನೀರು ಕುಡಿದವರು ಇದೀಗ ಕೆರೆ ಉಳಿಸೋಕೆ ಟ್ವೀಟ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರದ ಪ್ಯಾಕೇಜ್ಗಳು ಕೇವಲ ಜಾಹೀರಾತು ನೀಡಲಷ್ಟೇ ಸೀಮಿತವಾಗಿದೆ ಅಂತ ಆನೇಕಲ್ನಲ್ಲಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಪರಿಹಾರವನ್ನ ಕೊಡೋದ್ರಲ್ಲಿ ಸರ್ಕಾರಕ್ಕೆ ಉದಾರತೆ ಇಲ್ಲ. ಪ್ರತಿ ಕುಟುಂಬಕ್ಕೆ 10,000 ಕೊಟ್ಟರೂ ನಿಮಗೆ ದರಿದ್ರ ಬರಲ್ಲ. ಜನಸಾಮಾನ್ಯರು ಅದೇ ಹಣ ಮತ್ತೆ ನಿಮಗೆ ನೀಡ್ತಾರೆ ಅಂದ್ರು. ಸುಕ್ಷೇತ್ರ ಮಂತ್ರಾಲಯದಲ್ಲಿ ಮಳೆ ಕಡಿಮೆಯಾದ ಹಿನ್ನೆಲೆ ಕರ್ನಾಟಕ ಆಂಧ್ರ ನಡುವೆ ಸಂಚಾರಕ್ಕೆ ರಸ್ತೆಗಳು ಮುಕ್ತವಾಗಿದೆ. ಮಂತ್ರಾಲಯದ ತಗ್ಗು ಪ್ರದೇಶಕ್ಕೆ ನುಗ್ಗಿದ ಮಳೆ ನೀರನ್ನ ತೆರವುಗೊಳಿಸಲಾಗುತ್ತಿದೆ. ಪ್ರಮುಖ ರಸ್ತೆಗಳು ಯಥಾಸ್ಥಿತಿಗೆ ಬಂದಿದ್ದು ರಾಯರ ದರ್ಶನಕ್ಕೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಮನ್ಮೂಲ್ನಲ್ಲಿ ಹಾಲಿಗೆ ನೀರು ಬೆರೆಸಿದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋವೊಂದು ವೈರಲ್ ಆಗಿದೆ. ಈ ಬಗ್ಗೆ ಕಿಡಿಕಾರಿದ ಶಾಸಕ ಸುರೇಶ್ ಗೌಡ, ಊಟ ಹಾಕಿದ ತಾಯಿಯನ್ನೇ ಕ್ಷಮಿಸಿದವರು ಅಂತ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಡಳಿತ ಮಂಡಳಿ ಸೂಪರ್ ಸೀಡ್ ಮಾಡಿಸಿ ಹಿಡಿತಕ್ಕೆ ಯತ್ನಿಸಿದ್ದಾರೆ. ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಜೆಡಿಎಸ್ನಲ್ಲಿ ಎಲ್ಲವನ್ನೂ ಅನುಭವಿಸಿ ಅವರ ಬಗ್ಗೆ ಮಾತನಾಡ್ತೀರಿ. ಎಚ್ಡಿಡಿ ಸಮಾಜದ ತೇಜೋವಧೆಗೆ ತೆರೆ ಮರೆಯಲ್ಲಿ ಪ್ರಯತ್ನ ನಡೆದಿದೆ. ಮನ್ಮೂಲ್ಗೆ ಆಡಳಿತಾಧಿಕಾರಿ ನೇಮಿಸಿ ಲೂಟಿಗೆ ಷಡ್ಯಂತ್ರ ಮಾಡಿದ್ದಾರೆ ಅಂದರು.
ಲಾಕ್ಡೌನ್ ಉಲ್ಲಂಘಿಸಿ ಪ್ರವಾಸಕ್ಕೆ ತೆರಳಿದವರ ವಿರುದ್ಧ ಮಡಿಕೇರಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. 10 ಮಂದಿ ಪ್ರವಾಸಿಗರಿಗೆ ಆಶ್ರಯ ನೀಡಿದ ಝೂಮ್ ಹೋಮ್ ಸ್ಟೇ ಸೀಲ್ ಡೌನ್ ಮಾಡಲಾಗಿದೆ. ಮಾದಲಪಟ್ಟಿಗೆ ತೆರಳುತ್ತಿದ್ದ ಪ್ರವಾಸಿಗರಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. 3 ವಾಹನದಲ್ಲಿ ಮಾದಲಂಪಟ್ಟಿಗೆ ತೆರಳುತ್ತಿದ್ದ 13 ಮಂದಿಗೆ ಪೊಲೀಸರು ಮಂಗಳಾರತಿ ಮಾಡಿದ್ದಾರೆ. ಮಹಾರಾಷ್ಟ್ರದಿಂದ ಸೇಲಂಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಒಂಟೆಗಳನ್ನು ರಕ್ಷಣೆ ಮಾಡಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಭಗತ್ ಕ್ರಾಂತಿ ಸೇನೆ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿದ್ರು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಟೋಲ್ನಿಂದ ಹಿಂಬಾಲಿಸಿಕೊಂಡು ಬಂದು ಕ್ಯಾತ್ಸಂದ್ರದ ಬಳಿ ಲಾರಿಯನ್ನ ತಡೆದ್ರು. ಈ ವೇಳೆ 9 ಒಂಟೆಗಳನ್ನು ರಕ್ಷಣೆ ಮಾಡಲಾಯಿತು. ಅಕ್ರಮ ಒಂಟೆಗಳ ಸಾಗಣೆ ಹಿನ್ನೆಲೆಯಲ್ಲಿ ಕ್ಯಾತ್ಸಂದ್ರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ನಡೆಯುತ್ತಾ ಕೇಂದ್ರ ಸಚಿವ ಸಂಪುಟ ಸರ್ಜರಿ, ಎಲೆಕ್ಷನ್ ಇರೋ ರಾಜ್ಯಗಳಿಗೆ ಹೊಡೆಯುತ್ತಾ ಜಾಕ್ಪಾಟ್, ಮೋದಿ ಸಂಪುಟದಲ್ಲಿ ಬಿಎಸ್ವೈ ಪುತ್ರನಿಗೂ ಸಿಗುತ್ತಾ ಸ್ಥಾನ, ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋಕೆ ಪ್ರಧಾನಿ ಮೋದಿ ಪ್ಲಾನ್ ಮಾಡಿದ್ದಾರೆ. ಜುಲೈನಲ್ಲಿ ಸಂಪುಟ ಪುನಾರಚನೆಗೆ ಮೋದಿ ನಿರ್ಧರಿಸಿದ್ದಾರೆ. ಹಲವರ ಅಕಾಲಿಕ ನಿಧನದಿಂದ ಖಾಲಿ ಇರುವ ಸಚಿವ ಸ್ಥಾನಗಳಿಗೆ ಹೊಸಬರನ್ನ ನೇಮಕ ಮಾಡಲಿದ್ದಾರೆ. ಇದರ ಜೊತೆಗೆ ಕೆಲವು ಹಾಲಿ ಸಚಿವರಿಗೆ ಕೊಡೋಕೆ ಮೋದಿ ಪ್ಲಾನ್ ಮಾಡಿದ್ದು, ಈಗಾಗಲೇ ಸಭೆ ನಡೆಸಿ ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದರ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಕೆಲ ಹಾಲಿ ಸಚಿವರಿಗೆ ಗೇಟ್ ಪಾಸ್ ಕೊಡೋಕೆ ಸಜ್ಜಾಗಿರೋ ಪ್ರಧಾನಿ ಹೊಸ ಮುಖಗಳಿಗೆ ಮಣೆ ಹಾಕೋಕೆ ನಿರ್ಧರಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್, ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಸೇರಿದಂತೆ ಹಲವರಿಗೆ ಕೊಡೋ ಸಾಧ್ಯತೆ ಇದೆ. ಈ ಬಾರಿ ಸಂಪುಟಕ್ಕೆ ಸುಶೀಲ್ ಮೋದಿ, ಅನುಪ್ರಿಯಾ ಪಟೇಲ್, ಜ್ಯೋತಿರಾದಿತ್ಯ ಸಿಂಧಿಯಾ, ಸರ್ಬಾನಂದ ಸೋನೋವಾಲ್ಗೆ ಅವಕಾಶ ಸಿಗಬಹುದು. 2022ರಲ್ಲಿ ಹಲವು ರಾಜ್ಯಗಳ ವಿಧಾನಸಭೆ ಚುನಾವಣೆ ಇದ್ದು, ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯದಿಂದ 2 ಅವಕಾಶ ಸಿಗೋ ಸಾಧ್ಯತೆ ಇದೆ. ಸುರೇಶ್ ಅಂಗಡಿ ನಿಧನದಿಂದ ತೆರವಾಗಿರೋ ಸಚಿವ ಸ್ಥಾನಕ್ಕೆ ಮತ್ತೊಬ್ಬ ಲಿಂಗಾಯತ ಸಂಸದರಿಗೆ ಅವಕಾಶ ಸಿಗಬಹುದು. ಶಿವಕುಮಾರ್ ಉದಾಸಿ, ಭಗವಂತ ಖೂಬಾ ಅಥವಾ ಬಿವೈ ರಾಘವೇಂದ್ರಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಓರ್ವ ದಲಿತ ಸಂಸದರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದ್ದು, ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೆಸರು ಮುಂಚೂಣಿಯಲ್ಲಿದೆ.